ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾವೇರಿಯಲ್ಲಿರುವ ಯೂನಿಯನ್ ಬ್ಯಾಂಕ್ನಿಂದ ರೈತರಿಗೆ ಮಹಾಮೋಸವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಹೌದು, ರೈತರಿಗೆ ಬ್ಯಾಂಕ್ನಿಂದ ಬಂದಿರುವಂತಹ ನೋಟಿಸ್ನಿಂದ ನಿಜಕ್ಕೂ ಕೂಡ ಶಾಕ್ ಆಗಿದೆ. ಸಾಲ ಪಡೆದ ರೈತರಿಗೆ ನೋಟಿಸ್ ನೀಡಿ ಬ್ಯಾಂಕ್ ಮಹಾ ಮೋಸವನ್ನ ಮಾಡಿದೆ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟ್ರ್ಯಾಕ್ಟರ್ ಜಮೀನಿನ ಮೇಲೆ ಸಾಲ ಪಡೆದಿದ್ದಂತ ರೈತರಿಗೆ ನಿಜಕ್ಕೂ ಇದು ಶಾಕ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಓಟಿಎಸ್ ನೆಪದಲ್ಲಿ ರೈತರಿಗೆ ನೋಟಿಸ್ ಅನ್ನ ಬ್ಯಾಂಕ್ ಸಿಬ್ಬಂದಿ ನೀಡಿದ್ದಾರೆ. ಹಾವೇರಿಯಲ್ಲಿರುವ ಯೂನಿಯನ್ ಬ್ಯಾಂಕ್ನಿಂದ ಹಾಗಾದ್ರೆ ಮೋಸವಾಯ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಹಾಗಾಗಿ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಹಾವೇರಿ ಜಿಲ್ಲೆಯ ರೈತರು ಬ್ಯಾಂಕ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬ್ಯಾಂಕ್ಗೆ ನುಗ್ಗಿ ಆಕ್ರೋಶವನ್ನ ಅನ್ನದಾತರು ಹೊರಹಾಕಿದ್ದಾರೆ. ಸಾಲ ಪಡೆದ ಮೊತ್ತಕ್ಕಿಂತ ಕಡಿಮೆ ಹಣ ಕಟ್ಟುವಂತೆ ನೋಟಿಸನ್ನ ಕೊಡಲಾಗಿದೆ. ಬ್ಯಾಂಕ್ಗೆ ಹಣ ತುಂಬಲು ಬಂದ್ರೆ ಎಲ್ಲಾ ಹಣ ಕಟ್ಟುವಂತೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ನಮಗೆ ನೋಟಿಸ್ನಲ್ಲಿ ಹೇಳಿರುವ ಹಣದ ಮೊತ್ತವೇ ಬೇರೆ, ಬ್ಯಾಂಕ್ಗೆ ಬಂದ್ರೆ ಹಣ ಕಟ್ಟೋದಕ್ಕೆ ಹೇಳ್ತಿರುವ ರೀತಿಯೇ ಬೇರೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒನ್ ಟೈಮ್ ಸೆಟಲ್ಮೆಂಟ್ಗೆ ನೋಟಿಸ್ ಕೊಟ್ಟಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗ ರೈತರು ಅನ್ನದಾತರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯೂನಿಯನ್ ಬ್ಯಾಂಕ್ ಆಡಳಿತ ಸಿಬ್ಬಂದಿ ಯಾವ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಸರ್, ಇದಕ್ಕೆ ಒಂದು ಪರಿಹಾರ ಏನು ಗೊತ್ತಾ? ಈಗ ಮುಂದಿನ ತಿಂಗಳು ನೆಕ್ಸ್ಟ್ ಮಂತ್ ಜನವರಿಗೆ ಹೊಸ ಕರೆಕ್ಟ್ ಇದು ಮಾಡ್ಕೊಂಡು ಕಷ್ಟ ಮುಂದಿನ ತಿಂಗಳು ಮಾಡ್ತಾರೆ. ಒಂದು 5 ವರ್ಷ ಬಿಟ್ಟು ಬ್ಯಾಂಕ್ನವರು ಹಾವೇರಿ ಯೂನಿಯನ್ ಬ್ಯಾಂಕ್ ಇದೆ. ಇಲ್ಲಿ ರೈತರಿಗೆ ಸುಮಾರು ಒಂದು 100-150 ಜನ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ನಲ್ಲಿ ಏನಂತಾರೆ, OTS ಸಾಲ ತುಂಬಿದೆ ಅಂತ ಹೇಳ್ಯಾರ. OTSಗೆ ಅಂತ ಇದ್ರಾಗ ಒಂದೊಂದು ನೋಟಿಸ್ನಾಗ ಕಡಿಮೆ ಅಂದ್ರೆ 2 ಲಕ್ಷ 3 ಲಕ್ಷ ಹಿಂಗೆ ತುಂಬ್ರಿ ಅಂತ ಹೇಳ್ಯಾರ. ಈಗ ಇಲ್ಲಿ ತುಂಬಾಕ್ ರೈತರು ಬಂದಾಗ 6 ಲಕ್ಷ ತುಂಬ್ರಿ 7 ಲಕ್ಷ ತುಂಬ್ರಿ ಅಂತ 1 to ಡಬಲ್ ಹೇಳಕತ್ತಾರ. ಇದರಿಂದ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಯೂನಿಯನ್ ಬ್ಯಾಂಕ್ನವರು ಪದೇ ಪದೇ ಹಿಂಗೆ ಮಾಡೋದ್ರಿಂದ ರೈತರಿಗೆ ಭಾಳ ಅನ್ಯಾಯ ಆಗ್ತೈತಿ. ಬ್ಯಾಂಕ್ ಮುಂದೆ ನಿಂತಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ನಾನು ಹೇಳೋದಿಷ್ಟೇ, ಇವತ್ತು ಯೂನಿಯನ್ ಬ್ಯಾಂಕ್ನವರು ಸುಮಾರು ರೈತರಿಗೆ 15 ವರ್ಷದಿಂದ ಕಟ್ಟಬಾಕಿ ಆಗಂಥ ಸಾಲಗಳಿಗೆ OTS ಸ್ಕೀಮ್ ಮಾಡೀವಿ. ಈ ಸ್ಕೀಮ್ನೊಳಗೆ ನೀವು ಇಷ್ಟು ಕಟ್ಟಿದ್ರೆ ನಿಮ್ಮ ಸಾಲ ಪೂರ್ವ ಕ್ಲೋಸ್ ಆಕೈತಿ. ಬಂದು 18ನೇ ತಾರೀಕು ಅಂತ ಹಾಕಿರೋರಾಗ 18ನೇ ತಾರೀಕಿಗೆ ಬಂದು ನೀವು ಇನ್ನೂ 10-20% ಏನಾರ ಮಾಡಿ ಕಡಿಮೆ ಮಾಡಿಕೊಡ್ತೀವಿ, ಬಂದು ತುಂಬ ಕ್ಲಿಯರ್ ಮಾಡ್ತೀರಿ ಅಂತ ಹೇಳಿದ್ರು. ಆ ಪ್ರಕಾರ ಇವತ್ತೆಲ್ಲರೂ ಬಂದಾರ. ಒಂದು ಸುಮಾರು 100 ರೈತರು ಬಂದಾರ. ಯಾವ ಊರು? ಕಬ್ಬೂರು, ಕಂಚರಗಟ್ಟಿ, ಗುತ್ಲ, ಮರುಳ. ನೋಟಿಸ್ ಕೊಟ್ಟಿದ್ರು, ಬಂದಿದ್ವು. ಅದ್ರಾಗ ಫಿಗರ್ ರಾಂಗ್ ಆಗಿದ್ದ. ನಾನು ಎಲ್ಲರಿಗೂ ಹೋಗಿ ಹೇಳಿದೆ ರೈತರಿಗೆ, ಇದು ಫಿಗರ್ ಅಲ್ಲ, ಇದು ರೀಸ್ಟ್ರಕ್ಚರ್ ಆಗಿದೆ ಅಮೌಂಟ್. ಇದು ಅಮೌಂಟ್ ಮುಂದೆ ಅಲ್ಲಿ ಬಂದಮೇಲೆ ನಿಮ್ಮ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀವಿ. ಅದ್ರಾಗ ನಿಮಗೆ ಇದು ಕನ್ಸೆಷನ್